ನಿನ್ನ ಏಟ್ ಸಹ ಚಿಕ್ಕ ದೊಡ್ಡದೆತ್ಕೊಂಬಿಡು ಅಂತಂದ್ರೆ ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನು ಪುಷ್ಪ ಮಾತಾಡ್ತಾ ಇರೋದು. ಏನಪ್ಪ ಅಂತಂದರೆ, ಶನಿವಾರದಿಂದ ಮಂಗಳವಾರದವರೆಗೂ ನಾನು ಏನೇನು ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿ ಬಾಗಿಲು ಮುಂದೆ ಗುಡಿಸಿ ನೀರು ಹಾಕಿ ಪಾತ್ರೆಗಳೆಲ್ಲ ತೊಳೆದು ಜೋಡಿಸಿ ಸ್ಟವ್ ಎಲ್ಲ ಒರೆಸ್ಕೊತಾ ಇದ್ದೀನಿ. 2 ದಿವಸ ಆಗಿತ್ತು ನಾವು ಕೆಜಪ್ಗೆ ಹೋಗಿ ಬಂದ್ವಿ. ನಮ್ಮ ಅತ್ತೆದು ಬರ್ತ್ಡೇ ಇತ್ತು ಅಂತ. ತುಂಬಾ ಚೆನ್ನಾಗಿತ್ತು. ಈಗ ಬೆಳಗಿನ ತಿಂಡಿಗೆ ಏನು ಮಾಡೋದು ಅಂತ ಕರಿಬೇವಿನ ಸೊಪ್ಪು ಜಾಸ್ತಿನೇ ಇತ್ತು. ಅದರಲ್ಲಿ ಈಗ ಸ್ಕೂಲುಗಳೆಲ್ಲ ಓಪನ್ ಆಗಿಬಿಟ್ಟಿದೆ. ಒಂದು ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟು ಬೇಕಾಗುತ್ತೆ ಮಕ್ಕಳಿಗೂ. ನನ್ನ ಮಗಳಿಗೂ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ಆರೋಗ್ಯಕರವಾದಂಥ ಒಂದು ಕರಿಬೇವಿನ ಸೊಪ್ಪಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಕರಿಬೇವು ಅಂತ ಅಂದಿದ ತಕ್ಷಣವೇ ಕಸರೆ ಅಂತ ಹೇಳ್ಬಿಟ್ಟು ಎತ್ತಿಟ್ಬಿಡ್ತಾರೆ. ಪಕ್ಕದಲ್ಲಿ ಸಾರಲ್ಲಾದರೂ ರೈಸಲ್ಲಾದರೂ ಇದ್ದರೆ. ಆದರೆ ಈ ಥರ ಮಾಡಿದ್ರೆ ಒಂಚೂರು ಕೂಡ ವೇಸ್ಟ್ ಆಗೋದಿಲ್ಲ. ಇಷ್ಟಪಟ್ಟು ತಿಂತಾರೆ. ಇದು ಹೇರ್ಸ್ಗೂ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸಿಂಪಲ್ಲಾಗಿ ಏನಪ್ಪ ಅಂತಂದರೆ, ಸ್ವಲ್ಪ ಎಣ್ಣೆ ಹಾಕಿ 1 ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು 2 ಇಡಿ ಕರಿಬೇವು ಸೇರಿಸಿ, ಹಸಿಯಾಗಿರೋ ಕರಿಬೇವು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹುರ್ಕೊಂಡಿರೋದನ್ನೆಲ್ಲ, ಕರಿಬೇವು, ಹಸಿಮೆಣಸಿನ್ಕಾಯಿ, ಜೀರಿಗೆ ಹುರ್ಕೊಂಡಿರೋದನ್ನು ಸೇರಿಸಿ, ಒಣ ಕೊಬ್ಬರಿನ ಸೇರಿಸಿ ಚೆನ್ನಾಗಿ ಫೈನಾಗಿ ರುಬ್ಕೋಬೇಕು. ಈಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೀಜ, ಕಡಲೆಬೇಳೆ ಸೇರಿಸ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ರುಚಿಗೆ ಗೋಡಂಬಿ, ಒಣಮೆಣಸಿನ್ಕಾಯಿ ಸೇರಿಸ್ಕೊಂಡು ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಈಗಾಗಲೇ ರುಬ್ಬಿಟ್ಕೊಂಡಿರ್ತೀವಲ್ವ, ಫೈನಾಗಿ ಪೇಸ್ಟ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪಿನ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಕೈ ಆಡಿಸ್ಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಸ್ವಲ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗತ್ತೆ. ಇಲ್ಲದೇ ಇದ್ದರೆ ಗೊಜ್ಜು ಅಷ್ಟೊಂದು ಚಿತ್ರಾನ್ನ ಟೇಸ್ಟ್ ಬರಲ್ಲ, ಕರಿಬೇವಿನ ಸೊಪ್ಪು ಚಿತ್ರಾನ್ನ. ಇದರ ಜೊತೆಗೆ ನಾವು ಸ್ವಲ್ಪ ನೀರು ಸೇರಿಸಿದ್ದೀವಿ. ಅದ್ರ ಜೊತೆಗೆ ಉಪ್ಪು, ಹಸಿ ಕರಿಬೇವು ಸೊಪ್ಪನ್ನು ಸೇರಿಸಿ ಒಂದು 5 ನಿಮಿಷ ಕೈ ಬಿಡ್ದಂಗೆ ಕೈ ಆಡಿಸ್ಬೇಕು. ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ರುಚಿಯಾದಂಥ ಕರಿಬೇವಿನ ಸೊಪ್ಪು ಚಿತ್ರಾನ್ನದ ಗೊಜ್ಜು ರೆಡಿಯಾಗಿರುತ್ತೆ. ಇದು ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ನೀರೆಲ್ಲ ಹಿಂಗಬೇಕು, ಎಣ್ಣೆ ಬಿಡೋ ತನಕ ಕೈ ಆಡಿಸ್ಬೇಕಿಲ್ಲ ಅಂತಂದರೆ ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ನೋಡಿ, ಬಿಸಿ ಅನ್ನಕ್ಕೆ ಗೊಜ್ಜನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ನಾವು ಸೇಮ್ ಚಿತ್ರಾನ್ನ ಮಾಡ್ಕೊಂಡಂಗೆ ಮಾಡ್ಕೋಬೇಕು. ನಿಂಬೆಹಣ್ಣನ್ನು ಹಾಕಬಾರ್ದು. ನಿಂಬೆಹಣ್ಣು ಹಾಕಿದ್ರೆ ಆ ಗ್ರೀನ್ ಎಲ್ಲ ಹೋಗ್ಬಿಟ್ಟು ಎಲ್ಲೋ ಆಗಿಬಿಡತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೋ. ಅದರ ಜೊತೆಗೆ ನಾನು ಕಚ್ಚಾ ಮ್ಯಾಂಗೋ ಜ್ಯೂಸನ್ನ ಕೂಡ, ಸಿರಪ್ಪು ಮನೆಯಲ್ಲಿ ರೆಡಿಯಾಗಿತ್ತು. ಜೊತೆಗೆ ಗ್ರೀನ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಇದು ರೆಸಿಪಿ ಬೇಕು ಅಂತಂದರೆ ನನ್ನ ಚಾನಲಲ್ಲಿ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಕಚ್ಚಾ ಮ್ಯಾಂಗೋ ಸಿರಪ್ ಅಂತ. ಇದು ಬೇಸಿಗೆಗೆ ತುಂಬ ಹೇಳಿ ಮಾಡಿಸಿದಂಥ ಜ್ಯೂಸು. ಸಿಂಪಲ್ಲಾಗಿ ಸಿರಪ್ನ ರೆಡಿ ಮಾಡ್ಕೊಂಡಿದ್ರೆ ಐಸ್ ಕ್ಯೂಬ್ಸ್ನ ಹಾಕಿ, ಚಿಯಾ ಸೀಡ್ಸ್ನ ಹಾಕಿ, ಸಕ್ಕರೆ ಏನು ಹಾಕಷ್ಟಿಲ್ಲ, 1-2 ಸ್ಪೂನು ಆ ಕಚ್ಚಾ ಮ್ಯಾಂಗೋ ಸಿರಪ್ನ ಹಾಕ್ಕೊಂಡ್ರೆ ರೆಡಿಮೇಡ್ ಜ್ಯೂಸು ತುಂಬ ಚೆನ್ನಾಗೇ ರೆಡಿ ಆಗಿಬಿಡುತ್ತೆ. ಬೇಗ ರೆಡಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಹೀಗಾದಮೇಲೆ ಟಿಫನ್ಗೆ ಇವತ್ತು ಬೆಳಗಿನ ಟಿಫನ್ನು ಇದೆ. ಟೇಸ್ಟಿಯಾಗಿರೋ ಅಂಥ ಕಚ್ಚಾ ಮ್ಯಾಂಗೋ ಜ್ಯೂಸು, ಕರಿಬೇವು ಚಿತ್ರಾನ್ನ. ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ, ಬೆಳಗಿನ ಟಿಫನ್ಗೂ ಚೆನ್ನಾಗಿರುತ್ತೆ, ಅದೇ ಟೇಸ್ಟ್ ಇರುತ್ತೆ. ಇದಾದಮೇಲೆ ನಮ್ಮ ಯಜಮಾನರು ಸ್ವಲ್ಪ ಮಾವಿನಕಾಯಿನ ತಂದಿದ್ರು. ಅದು ಗಾಳಿಗಿಟ್ಟರೆ ಹಣ್ಣಾಗೋದಿಲ್ಲ, ಎತ್ತಿಡಮ್ಮ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಒಂದು ಪೇಪರಲ್ಲಿ ಒಂದೊಂದನ್ನೇ ಸುತ್ತಿ ಇಡ್ತಾ ಇದ್ದೀನಿ. ಆಗ ಅಂದರೆ ಒಣಗಿದ ಹುಲ್ಲು ಇರ್ತಾಯಿತ್ತು. ಒಣಗಿದ ಹುಲ್ಲು ಹಾಕಿ ಯಾವುದಾದ್ರೂ ಬಾಕ್ಸಲ್ಲಿ ಹಾಕಿಟ್ರೆ ಹಣ್ಣಾಗ್ತಿತ್ತು. ಈಗ ಹುಲ್ಲು ನೋಡೋದೇ ಅಪರೂಪ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಒಂದಕ್ಕೊಂದು ಅಂಟದೇ ಇರಲಿ ಅಂತೇಳಿ ಚೆನ್ನಾಗಿರೋ ಅದ್ರ ಮೇಲಿರೋ ಜಿಡ್ಡನ್ನೆಲ್ಲ ಒರೆಸ್ಬಿಟ್ಟು ನ್ಯೂಸ್ ಪೇಪರಲ್ಲಿ ಹಾಕಿ ಒಂದೊಂದೇ ಸುತ್ತಿ ಇಡ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಎಷ್ಟು ಬೇಗ ಹಣ್ಣಾಗುತ್ತೆ ಅಂತ. ಕಾಯಿ ಅಂತೂ ತುಂಬ ಚೆನ್ನಾಗಿತ್ತು. ಒಂದೇನು ಹಣ್ಣಾಗಿತ್ತು, ಟೇಸ್ಟ್ ಮಾಡಿದ್ವಿ, ಅದು ಕೂಡ ತುಂಬ ಚೆನ್ನಾಗೇ ಬಂದಿತ್ತು. ಇವು ಹಣ್ಣಾದಮೇಲೆ
ಇನ್ನೂ ರುಚಿ ಹೇಗಿರುತ್ತೆ ಅಂತ ನೋಡೋಣ. ನನ್ನ ಮಗಳಿಗೆ ಸ್ಟಡಿ ಹಾಲಿಡೇಸ್ನ ಕೊಟ್ಬಿಟ್ಟಿದ್ದಾರೆ. ಅವಳಿದ್ರೆ ನನಗೆ ಎಷ್ಟು ಕೆಲಸದ ಟೆನ್ಷನೇ ಇರಲ್ಲ. ನಾನೇನಿದ್ರು ಹೊಲ್ಕೊಳ್ಳೋದು ಮಾತ್ರನೇ, ಸ್ಟಿಚಿಂಗ್ ಮಾಡೋದ್ರಲ್ಲೇ ನಾನು ಬ್ಯುಸಿ ಆಗಿಬಿಡ್ತೀನಿ. ಟಿಫನ್ ಹತ್ರದಿಂದ ಹಿಡಿದು ಎಲ್ಲ ಕೆಲಸನೂ ನನ್ನ ಮಗಳು ಮಾಡ್ತಾಳೆ. ಪಾತ್ರೆ ತೊಳೆಯೋದೊಂದು ಮಾತ್ರ ಮಾಡಲ್ಲ, ಅವಳಿಗೆ ಬೇಜಾರು. ಇನ್ನೆಲ್ಲ ಮಾಡ್ತಾಳೆ. ಕಾಲೇಜ್ ಇಲ್ವಲ್ಲ ಈಗ, ಎಕ್ಸಾಮ್ಗೋಸ್ಕರ ಸ್ಟಡಿ ಹಾಲಿಡೇಸ್ನ ಕೊಟ್ಬಿಟ್ಟಿದ್ದಾರೆ. ಇದ್ರ ಜೊತೆಗೆ ನಾವು ಲೈನಿಂಗ್ ತೊಗೊಂಬರೋದಕ್ಕೆ ಹೊರಗಡೆ ಹೋಗಬೇಕು. ತೊಗೊಂಬಂದಾದಮೇಲೆ ಇರೋ ಬರೆ ಬಟ್ಟೆ ಎಷ್ಟು ಅಂದರೆ ಅಮ್ಮಮ್ಮ ಅಂದರೆ ಒಂದು 2-3 ಸ್ಟಿಚ್ ಮಾಡ್ಕೋಬೋದು. ನನ್ನ ಮಗಳಿದ್ರೆ ಇನ್ನೂ ಬೇಗ ಫಾಸ್ಟಾಗಿ ಆಗುತ್ತೆ. ಇವತ್ತಿನ ಸ್ವಲ್ಪ ಕೆಲಸಗಳೆಲ್ಲ ಮಾಡ್ಕೊಂಡ್ವಿ. ಅದರಲ್ಲಿ ಸ್ವಲ್ಪ ಶಾರ್ಟ್ ವಿಡಿಯೋಗಳೆಲ್ಲ ಮಾಡ್ಕೊಂಡಿದ್ದೀವಿ. ಜೊತೆಗೆ ಇಲ್ಲಿ ಇದು ಲೆಂತಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀರಿ. ಇನ್ನು ಎಲ್ಲ ನೋಡಿ, ಇಷ್ಟೊತ್ತಿಗೆ ಎಲ್ಲ ಹಾಕಿ ಸುತ್ತಿ ಎತ್ತಿಟ್ಟಿದ್ದಾಯಿತು. ಚೆನ್ನಾಗಿ ಹಸಿಯಾಗಿದ್ದೆಲ್ಲ ಒಳಗಿಟ್ಟಿದ್ದೀನಿ, ಸ್ವಲ್ಪ ಹಣ್ಣಾಗೋದೆಲ್ಲ ಮೇಲಿಟ್ಟಿದ್ದೀನಿ. ಇದ್ರ ಜೊತೆಗೆ ನಾನು ಇದಾದಮೇಲೆ ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಸ್ಟಿಚಿಂಗೇನು ಅಷ್ಟು ಸುಲಭ ಅಲ್ಲ. ಸ್ಟಿಚ್ ಮಾಡಬೇಕಾದ್ರೆ ಮೈಂಡು ತುಂಬಾ ಚೆನ್ನಾಗಿರಬೇಕು, ಏನು ಟೆನ್ಷನು ಇರಬಾರ್ದು. ಟೆನ್ಷನ್ ಎಲ್ಲ ಪಕ್ಕಕ್ಕಿಟ್ಟು ಯಾವುದೆಲ್ಲಾದರೂ ಹೋಗಲಿ ಅಂತೇಳಿ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳನ್ನ ಕಾಫಿ ಮಾಡಿಕೊಡಮ್ಮ ಅಂತ ಕೇಳ್ತಾ ಇದ್ದೀನಿ. ಕಾಫಿ ಏನು ಬೇಡ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣು ಮಿಕ್ಸ್ ಮಾಡಿದ ನೀರನ್ನ ಕೊಟ್ಟಳು. ಅದನ್ನೇ ಕುಡಿದು ಸುಮ್ಮನಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸ್ಟಿಚಿಂಗ್ ಎಲ್ಲ ಆದಮೇಲೆ ಸ್ಟಿಚ್ ಮಾಡ್ಕೊಂಡಿರೋ ಬ್ಲೌಸಸ್ಗೆ ಓವರ್ಲಾಕು, ಹೆಮ್ಮಿಂಗು, ಹುಕ್ಸು ಎಲ್ಲ ಮಾಡಿಕೊಂಡು ನಾಳೆ ಯಾವ್ದ್ಯಾವ್ದು ಸ್ಟಿಚ್ ಮಾಡಬೇಕು ಅದಕ್ಕೆಲ್ಲ ಲೈನಿಂಗ್ ಎಲ್ಲ ಕಟ್ ಮಾಡಿ ಪ್ರಿಪೇರ್ ಮಾಡಿಟ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಿ ಇನ್ನೇನಾದರೂ ಸ್ವಲ್ಪ ಸಣ್ಣ ಪುಟ್ಟ ಮನೇಲಿರೋ ಕೆಲಸಗಳನ್ನೆಲ್ಲ ಮುಗಿಸಿ ನೆಮ್ಮದಿಯಾಗಿ ಮಲ್ಕೊಂಡಿದ್ದ ತಕ್ಷಣ ನಿದ್ದೆ ಮಾಡಿದ್ರೆ ಅವರಷ್ಟು ಪುಣ್ಯವಂತರೇ ಇಲ್ಲ. ನಿದ್ದೆ ಅಂತೂ ಬರಲ್ಲ. ನಾನು ಮಲಗೋಷ್ಟೊತ್ತಿಗೆ ಯಾವತ್ತೂ ಅಷ್ಟೇ 1 ಗಂಟೆ ಆಗುತ್ತೆ. ಬೆಳಗ್ಗೆ 7 ಗಂಟೆ ಆಗುತ್ತೆ ಎದ್ದೇಳೋದು. ಅದಕ್ಕೆ ಮುಂಚೆ ಎದ್ದೇಳೋಣ ಅಂದರೆ ಆಗೋದೇ ಇಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ತೆ ಫ್ರೆಂಡ್ಸ್.